ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ತಪಸ್ಸು ಕಾಲದ ಮೊದಲನೆಯ ವಾರ, ಮಾರ್ಚ್ 12, 2025, ಬುಧವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 11ನೇ ಅಧ್ಯಾಯ 29ರಿಂದ 32ರವರೆಗಿನ ವಚನಗಳು. ಆ ಕಾಲದಲ್ಲಿ ಜನರ ಗುಂಪು ಹೆಚ್ಚುತ್ತಿದ್ದಾಗ ಯೇಸು ಹೀಗೆಂದು ಮುಂದುವರಿಸಿದರು. ಈ ಪೀಳಿಗೆ ಕೆಟ್ಟ ಪೀಳಿಗೆ. ಇದು ಅದ್ಭುತ ಕಾರ್ಯವನ್ನು ಸಂಕೇತವಾಗಿ ಕೋರುತ್ತದೆ. ಪ್ರವಾದಿ ಯೋನನ ಸಂಕೇತವೇ ಹೊರತು ಬೇರೆ ಯಾವ ಸಂಕೇತವೂ ಇದಕ್ಕೆ ದೊರಕದು. ಹೇಗೆಂದರೆ, ನಿನೆವೆ ನಗರದ ಜನರಿಗೆ ಪ್ರವಾದಿ ಯೋನನು ಸಂಕೇತವಾದಂತೆ ನರಪುತ್ರನು ಈ ಸಂತತಿಗೆ ಸಂಕೇತವಾಗಿರುವನು. ದೈವ ತೀರ್ಪಿನ ದಿನ ದಕ್ಷಿಣ ದೇಶದ ರಾಣಿ ಈ ಪೀಳಿಗೆಗೆ ಎದುರಾಗಿ ನಿಂತುಕೊಂಡು ಇವರನ್ನು ಅಪರಾಧಿಗಳೆಂದು ತೋರಿಸುವಳು. ಆಕೆ ಸೊಲೊಮೋನನ ಜ್ಞಾನೋಕ್ತಿಗಳನ್ನು ಕೇಳುವುದಕ್ಕಾಗಿ ದೇಶದ ಕಟ್ಟ ಕಡೆಯಿಂದ ಬಂದಳು. ಆದರೆ ಸೊಲೊಮೋನನಿಗಿಂತಲೂ ಮೇಲಾದವನು ಇಗೋ ಇಲ್ಲಿದ್ದಾನೆ. ತೀರ್ಪಿನ ದಿನ ನಿನೆವೆ ನಗರದವರು ಈ ಪೀಳಿಗೆಗೆ ಎದುರಾಗಿ ನಿಂತು ಇದನ್ನು ಅಪರಾಧಿ ಎಂದು ತೋರಿಸುವರು. ಏಕೆಂದರೆ ಪ್ರವಾದಿ ಯೋನನ ಬೋಧನೆಯನ್ನು ಕೇಳಿ ಪಶ್ಚಾತ್ತಾಪಪಟ್ಟು ಅವರು ದೇವರಿಗೆ ಅಭಿಮುಖರಾದರು. ಆದರೆ ಪ್ರವಾದಿ ಯೋನನಿಗಿಂತಲೂ ಮೇಲಾದವನು ಇಗೋ ಇಲ್ಲಿದ್ದಾನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ನಿನೆವೆ ಸಂಪೂರ್ಣ ವಿನಾಶಕ್ಕೆ ಗುರಿಯಾಗಿದ್ದ ನಗರ. ಆದರೆ ಯೋನನ ಸಂದೇಶದ ಫಲವಾಗಿ ಬದಲಾವಣೆಯ ಒಂದು ಅವಕಾಶವನ್ನು ಪಡೆದು ಪಶ್ಚಾತ್ತಾಪಿಸಿ ರಕ್ಷಿಸಲ್ಪಟ್ಟರು ಅಲ್ಲಿನ ಜನ. ರಾಜನಿಂದ ಹಿಡಿದು ನಿನೆವೆಯ ಎಲ್ಲ ಜನರು ತಮ್ಮ ತಪ್ಪನ್ನರಿತು ಬದಲಾವಣೆಗೆ ಮುಂದಾದರು. ಈ ಒಂದು ಎಚ್ಚರಿಕೆಯ ಸಂದೇಶದಲ್ಲಿ ನೈಜತೆಯನ್ನು ಪ್ರಶ್ನಿಸಲು ಮನಸ್ಸು ಮಾಡಲಿಲ್ಲ ಅಲ್ಲಿನ ಜನ. ಅಂತಹ ನಿರ್ಧಾರ ಅವರ ನಂಬಿಕೆಯಲ್ಲಿತ್ತು. ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದಿದ್ದರೂ ನಂಬಿಕೆ ಏನೆಂಬುದನ್ನು ಅರಿಯಲು ನಿನೆವೆಯ ಜನ ಮತ್ತು ಶೆಬದ ರಾಣಿಯನ್ನು ನಮಗೆ ಸಾಕ್ಷಿಯಾಗಿ ತೋರಿಸುವ ಇಂದಿನ ವಾಚನಗಳು 1000 ಸಾಕ್ಷಿಗಳೆಷ್ಟೋ ತಮ್ಮ ಮುಂದೆಯೇ ಯೇಸು ಬಿಟ್ಟು ಹೋಗಿರುವುದನ್ನು ಅರಿಯಲು ಪ್ರಯತ್ನಿಸದೆ ನಿರ್ಲಕ್ಷ್ಯ ತೋರಿದ ಜನರಂತೆ ನಾವಾಗದಿರಲು ಎಚ್ಚರಿಸುತ್ತದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮವನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.